ನಿಮ್ಮ ಮುಂದೆ ಒಂದು ಮಾರಲ್ ಸ್ಟೋರಿ ಅಥವಾ ಮೋಟಿವೇಶನ್ ಸ್ಟೋರಿನ ತೊಗೊಂಡು ಬಂದಿದ್ದೆ. ಅದರ ನೇಮ್ ಬಂದು ಶೇಕ್ ಯುವರ್ ಪ್ರಾಬ್ಲಮ್ಸ್. ಫ್ರೆಂಡ್ಸ್, ಒನ್ಸ್ ಅಪಾನ್ ಎ ಟೈಮ್ ಫಾರ್ಮರ್ ಅಥವಾ ಮಾಲೀಕ ತನ್ನ ಡಾಂಕಿನ ಕರ್ಕೊಂಡು ಲ್ಯಾಂಡ್ ಹತ್ರ ಹೋಗ್ಬೇಕಿದ್ರೆ ಆ ಡಾಂಕಿ ಬೈ ಮಿಸ್ ಕಾಲು ಜಾರಿ ಹಳ್ಳದಲ್ಲಿ ಬೀಳುತ್ತೆ ಅಥವಾ ಬಾವಿಲಿ ಬೀಳುತ್ತೆ. ಆ ಹಳ್ಳ ತುಂಬ ಹಳ್ಳ ಇದ್ದಿದ್ದರಿಂದ ಫಾರ್ಮರ್ ಎಷ್ಟೇ ಕಷ್ಟಪಟ್ಟರು ಕೂಡ ಆ ಡಾಂಕಿನ ಮೇಲೆ ಎತ್ತಕ್ಕಾಗಲ್ಲ. ಹಲವಾರು ಸಾರಿ ಪ್ರಯತ್ನ ಪಡ್ತಾರೆ, ಎತ್ತಕ್ಕಾಗಲ್ಲ. ತನ್ನ ಪ್ರೀತಿಯಿಂದ ಸಾಕಿದಂಥ ಡಾಂಕಿ ಬಂದು ಹಳ್ಳದಲ್ಲಿ ಬಿದ್ದಿದ್ದು ಫಾರ್ಮರ್ಗೆ ತುಂಬ ನೋವಾಗುತ್ತೆ, ತುಂಬ ಸಫರ್ ಪಡ್ತಾರೆ, ಎಷ್ಟೋ ಟ್ರೈಗಳನ್ನ ಮಾಡ್ತಾರೆ, ಬಟ್ ಆಗೋದಿಲ್ಲ. ಕೊನೆಗೆ ಆ ಫಾರ್ಮರ್ ಡಿಸೈಡ್ ಮಾಡ್ತಾರೆ, ಬೇರೆ ದಾರಿ ಇಲ್ಲ, ನಾನು ಈ ಡಾಂಕಿನ ಮಣ್ಣಲ್ಲಿ ಯಾಕೆ ಮುಚ್ಚಾಕಬೇಕು ಅಂತ. ಅದು ತುಂಬ ದೊಡ್ಡದಿರೋ ಆಳದಲ್ಲಿ ಒಬ್ಬರೇ ಮಣ್ಣು ಮುಚ್ಚೋಕೆ ಕಷ್ಟ ಅಂತ ಹೋಗಿ ಒಂದಿಬ್ಬರು 3 ಜನನ ಕರ್ಕೊಬರ್ತಾರೆ ಮಣ್ಣು ಹಾಕೋದಕ್ಕೆ. ಎಲ್ಲ ಸೇರಿ ಮಣ್ಣು ಹಾಕೋದಕ್ಕೆ ಸ್ಟಾರ್ಟ್ ಮಾಡಬೇಕಿದ್ರೆ ಡಾಂಕಿ ಮೇಲೆ ಹೋಗಿ ಮಣ್ಣು ಬೀಳುತ್ತೆ. ಯಾವಾಗ ಸಾಯಿಲ್ ಬೀಳ್ತು ಡಾಂಕಿಗೆ ಏನೋ ಭಾರ ಆದಂಗೆ ಫೀಲ್ ಆಗುತ್ತೆ. ಅದಕ್ಕೆ ಬೇಜಾರಾಗುತ್ತೆ, ಏನೋ ಆಗ್ತಿದೆ ಅಂತ ತುಂಬ ಭಯ ಆಗುತ್ತೆ. ಬಟ್ ಅದು ತುಂಬ ಥಿಂಕ್ ಮಾಡಿ ಅದ್ರ ಬಾಡಿನ ಶೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವಾಗ ತನ್ನ ಬಾಡಿನ ಶೇಕ್ ಮಾಡ್ತು ಮಣ್ಣೆಲ್ಲ ಕೆಳಗಡೆ ಹೋಗುತ್ತೆ, ಮಣ್ಣು ಮೇಲೆ ಡಾಂಕಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಲವಾರು ಗಂಟೆಗಳ ನಂತರ ಡಾಂಕಿ ಬಂದು ಹಳ್ಳದಿಂದ ಮೆಸಿರಿರೋ ಹುಲ್ಲನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಫ್ರೆಂಡ್ಸ್, ಇದು ತುಂಬ ಚಿಕ್ಕ ಸ್ಟೋರಿ ಫ್ರೆಂಡ್, ತುಂಬ ಶಾರ್ಟ್ ಸ್ಟೋರಿ ಅಂತ ಅನ್ನಿಸ್ಬೋದು. ಎಷ್ಟೇ ಶಾರ್ಟ್ ಸ್ಟೋರಿ ಆಗಿರೋ ತುಂಬ ಮೋಟಿವೇಶನ್ ಇದೆ ಫ್ರೆಂಡ್ಸ್. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಹೋದಂತೆ ಇಲ್ಲಿ ಡೀಪ್ ಹಳ್ಳ ಏನಿದೆ, ಹಳ್ಳ ನಮಗೆ ಲೈಫಲ್ಲಿ ಏನನ್ನ ರೆಪ್ರೆಸೆಂಟ್ ಚಾಲೆಂಜಿಂಗ್ ಆರ್ ಡಿಫಿಕಲ್ಟ್ ಸಿಚುವೇಶನ್ ಆಫ್ ಎ ಲೈಫ್. ಪ್ರತಿಯೊಬ್ಬರ ಜೀವನದಲ್ಲಿ ಹಲವಾರು ರೀತಿಯ ಪ್ರಾಬ್ಲಮ್ಸ್ ಬರುತ್ತೆ. ಅದನ್ನ ಹೇಗೆ ತಾಳ್ಮೆಯಿಂದ ಸಾಲ್ವ್ ಮಾಡಬೇಕನ್ನೋದನ್ನ ಈ ಹಳ್ಳ ತಿಳಿಸ್ಕೊಡ್ತಿದೆ ಫ್ರೆಂಡ್ಸ್. ಹಾಗೆ ಬಂದು ನಮ್ಮ ಡಾಂಕಿ ಬೈ ಇಂಡಿವಿಜುವಲ್ ಥಿಂಕಿಂಗ್. ನೋಡಿ ಫ್ರೆಂಡ್ಸ್, ಅಲ್ಲಿ ಡಾಂಕಿ ಹಳ್ಳದಲ್ಲಿ ಬಿದ್ದಾಗ ತನ್ನ ಫಾರ್ಮರ್ ಕೂಡ ಹೇಳಲಿಲ್ಲ, ನಾನು ನಿನ್ನ ಮಣ್ಣಾಕಿ ಮುಚ್ಚಾಕ್ತಿದ್ದೀನಿ ಅಥವಾ ನಿನ್ನ ಮೇಲೆ ಮಣ್ಣಾಕ್ತಿದ್ದೀನಿ, ಇದರಿಂದ ನೀನು ಹೊರಗೆ ಬರೋ ಪ್ರಯತ್ನ ಮಾಡು ಅಂತ. ಬಟ್ ಡಾಂಕಿ ಮೇಲೆ ಯಾವಾಗ ಭಾರ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಅದಕ್ಕೆ ಭಯ ಆಯಿತು, ಅದು ಇಂಡಿವಿಜುವಲ್ ಆಗಿ ಥಿಂಕ್ ಮಾಡಿ ಮೇಲೆ ಬರೋ ಪ್ರಯತ್ನನ ಮಾಡ್ತು ಫ್ರೆಂಡ್ಸ್. ಅದೇ ಥರ ನಮ್ಮ ಜೊತೆ ಯಾರೂ ಇಲ್ಲ, ನಮ್ಮ ಹತ್ರ ಮನಿ ಇಲ್ಲ ಅಂತ ನಾವು ಬೇಜಾರು ಮಾಡ್ಕೋಬಾರ್ದು. ನಾವು ಇಂಡಿವಿಜುವಲ್ ಆಗಿ ಅಸಹಾಯಕತೆಯನ್ನು ಬಿಟ್ಟು ಮೇಲೆ ಬರೋದಕ್ಕೆ ಟ್ರೈ ಮಾಡಬೇಕು. ಹಾಗೆ ಫ್ರೆಂಡ್ಸ್, ಇಲ್ಲಿ ಸಾಯಿಲ್ ಬಂದು ನಮಗೆ ಸೇಮ್ ಡಿಫಿಕಲ್ಟ್ ಸಿಚುಯೇಷನ್, ಅಮೌಂಟ್ ಆಫ್ ಪ್ರಾಬ್ಲಮ್ಸ್ ಬಗ್ಗೆ ಹೇಳ್ತಾ ಹೋಗುತ್ತೆ. ಇಲ್ಲಿ ಇನ್ನು ಬಂದು ಗ್ರೀನ್ ನಮ್ಗೆ ಆಲ್ವೇಸ್ ಗೊತ್ತು, ಪಾಸಿಟಿವ್ ಸಕ್ಸಸ್ಫುಲ್ನ ನಮಗೆ ರೆಪ್ರೆಸೆಂಟ್ ಮಾಡುತ್ತೆ ಅಂತ. ತಾಳ್ಮೆಯಿಂದ ಇದ್ದರೆ ಜಯ ಗಳಿಸ್ತೀವಿ ಅನ್ನೋದಕ್ಕೆ ಈ ಸ್ಟೋರಿ ಒಂದು ಸಣ್ಣ ಎಕ್ಸಾಂಪಲ್ಲು ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ಬಂದು ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.